ಗೋಪಿ ಸರ್, ನಿಮ್ಮ ಕುಟುಂಬಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಮೇಡಮ್. ಇವತ್ತು ಮೊದಲನೇ ಸಲ ಗೋಪಿ ಸರ್ ಜೊತೆ ಜೂನಿಯರ್ ಗೋಪಿ ಅವರು ಬಂದಿದ್ದಾರೆ. ಹಲೋ ರಾಘವ್, ವೆಲ್ಕಮ್. ಥ್ಯಾಂಕ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಖುಷಿ ಆಯ್ತಾ ಕಾರ್ಯಕ್ರಮಕ್ಕೆ ಬಂದು? ಖುಷಿ ಆಯ್ತು. ನಿಮ್ಮಪ್ಪ ಹೋದ ಎಪಿಸೋಡ್ ಅಲ್ಲಿ ಅಮ್ಮ ಆಗಿದ್ರು ನೋಡ್ದಾ? ನೋಡ್ದೆ. ಹೆಂಗ್ ಕಾಣ್ತಿದ್ರು? ನಂತರ ಅಮ್ಮ ಹೈಟ್ ಆಗೈತೆ, ಅಪ್ಪ ಕುಳ್ಳಾಗೈತೆ. ಅಮ್ಮ ಹೈಟ್ ಆಗಿತ್ತು, ಅಪ್ಪ ಕುಳ್ಳಗಿತ್ತ. ನಿಮ್ಮ ಅಮ್ಮ ಚೆನ್ನಾಗಿದ್ರ, ನಿಮ್ಮ ಅಪ್ಪ ಚೆನ್ನಾಗಿದ್ರ? ಒಂದ್ಸಲ ಅಪ್ಪ ಚೆನ್ನಾಗಿತ್ತು. ನಿಮ್ಮ ಅಪ್ಪ ಚೆನ್ನಾಗವ್ರೆ ಅಂತ ನೀನೇ ಫಸ್ಟ್ ಕಡೆ ಹೇಳ್ತಾರದು. ಅದು ಆ ಡ್ರೆಸ್ ಅಲ್ಲಿ ನನಗೆ ಕಣ್ಣೇ ತೂತಾಗ್ಬಿಟ್ಟಿದ್ದು. ಮತ್ತೆ ನಾರ್ಮಲ್ ಆಗೈತೆ ಕಣ್ಣು. ನೀನ್ ಅಲ್ಲಿ ಸುಮ್ಮನೆ ಕೂತಿದ್ದು ಅನ್ನ ಕರ್ಸದ್ನಲ್ಲ ನಾನು. ನಂಗಿದು ಬೇಕಿತ್ತು. ಓಕೆ ಗೋಪಿ ಸರ್, ಇವತ್ತು ಅಮ್ಮಂದಿರ ದಿನ. ನಿಮಗೆ ಜನ್ಮ ಕೊಟ್ಟಂತ ತಾಯಿ ಬಗ್ಗೆ ನೀವು ಮಾತಾಡಿ ಸರ್. ಎಲ್ಲರಿಗೂ ಅಷ್ಟೇ ಮೇಡಮ್, ಜನ್ಮ ಕೊಟ್ಟ ತಾಯಿ ಬಗ್ಗೆ ಮಾತಾಡೋಕ್ಕೆ ಪದಗಳು ಸಾಲಲ್ಲ. ನಮ್ಮಮ್ಮ ಮಾತ್ರ ಅಡುಗೆ ಮನೆಯಲ್ಲಿ ಯಾವಾಗಲೂ ಒಬ್ಬೊಬ್ರು ಹೇಳ್ಕೊಳ್ಳೋರು. ನಾನು ಇಷ್ಟುದ್ದ ಇರಬೇಕಾದ್ರೆ ಒಂದು ಹಾಡು ಹೇಳೋರು ಯಾವಾಗಲೂ. ಅವ್ರು ಹೇಳ್ತಾ ಇದ್ದಂಥ ಹಾಡೇ ಅದು. ಇವನಿಗೂ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಯಾವುದು ಅಂದರೆ, ಮುದ್ದಿನ ಗಿಣಿಯೇ ಬಾರೋ, ಮುತ್ತನ್ನು ತರುವೆ ಬಾರೋ, ಹೆಗಲ ಮೇಲೆ ಆರಿ ಕುಣಿವ ಕೂಸು ಮರಿಯಾರೋ, ಈ ಚಿನ್ನು ಮರಿಯಾರೋ. ಗೋಪು ಬವ್ವ ಬಾ 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 ಅಂತ ಕರಿತಾ ಇದ್ರು. ನಾನು ಸ್ವಲ್ಪ ಡಿಗ್ರಿ ಎಲ್ಲ ಬಂದಮೇಲೆ ನಾನೊಂದು ಹಾಡು ಹೇಳ್ತಾ ಇದ್ದೆ ಅವ್ರಿಗೆ ಯಾವಾಗಲೂ. ಅಮ್ಮ 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 ನಾಗಮ್ಮ, ನಾ ಅಮ್ಮ ಎಂದಾಗ ಏನೋ ಸಂತೋಷವು, ನಾ ಅಮ್ಮ ಎಂದಾಗ ಏನೋ ಸಂತೋಷವು, ನಿನ್ನ ಕಂಡಾಗ ಮನದಲ್ಲಿ ಆನಂದವು. ಅಮ್ಮ 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 ನಾಗಮ್ಮ ಅದು ಹೇಳ್ತಾ ಇದೆ ಮೇಡಮ್. ಈಗ ಅಮ್ಮನ ಸ್ಥಾನ ತುಂಬಿರುವಂತ ಈ ತಾಯಿ ಬಗ್ಗೆ ನೀವು ಮಾತಾಡಿ. ಅದು ನಮ್ಮ ಉಷಾ ಅವರಮ್ಮ, ನನ್ನ ಅತ್ತೆ ಸುಂದರಮ್ಮ ಅಂತ. ಇವತ್ತಿಗೂ ನಾನು ಮತ್ತೆ ಅಮ್ಮ ಹೋಗ್ತಾ ಇದ್ರೆ 99 ಭಾಗ ಜನಗಳು ನೋಡಿದವರು ಸರ್ ನಿಮ್ಮ ತಾಯಿ ಅವ್ರು ಕರಿತಾ ಇದ್ದಾರೆ ಅಂತ ನನಗೆ ಹೇಳ್ತಾರೆ ಹೊರತು ಇದುವರೆಗೂ ಇವಳಿಗೆ ನಿಮ್ಮಮ್ಮ ಅವರು ಅಂತ ಕೇಳಿಲ್ಲ. ಇವಳು ಬಂದಾಗಲೇ ತಾಯಿ ಅಂತ ಆಯಿತು. ಯಾಕೆಂದರೆ ಇದು ನಾನು ಹೇಳಿರೋ ಮಾತಲ್ಲ, ನನ್ನ ತಾಯಿನೇ ಇವಳಿಗೆ ಹೇಳಿದ್ದಾಳೆ. ಇವತ್ತಿಗೂ ಅಷ್ಟೇ ನಮ್ಮ ಮನೆಯಲ್ಲಿ ನನ್ನ ತಾಯಿ ಇದ್ದಾಗ ಚಿಕ್ಕ ಮನೆ ಆದರೂ ಕೂಡ ನೆಂಟರು ಇಷ್ಟರಿಂದ ತುಂಬಿರ್ತಾ ಇತ್ತು. ಇವತ್ತಿಗೂ ಇವಳು ನನ್ನ ಹೆಂಡತಿ ಆಗಿದ್ದಾಳೆ. ನಮ್ಮ ಮನೆಯಲ್ಲಿ ನೆಂಟರು ಇಷ್ಟರು ಯಾವಾಗಲೂ ಇರ್ತಾರೆ, ಇರಲೇಬೇಕದು. ವೆರಿ ನೈಸ್ ಸರ್. ಈಗ ಇವರ ತಾಯಿ ಅಂತ ಪ್ರೀತಿಸ್ತಾ ಇರುವಂತ ಇವರ ಅತ್ತೆ ಅಂದ್ರೆ ಇವರ ತಾಯಿಯನ್ನ ಸುಂದರಮ್ಮ ಅವ್ರನ್ನ ನಾವೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅಮ್ಮ ಬನ್ನಿ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಜಡ್ಜಸ್, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಸುಂದರಮ್ಮ ಇದಾರಲ್ಲ, ನಮ್ಮ ಜಿ ಕನ್ನಡದ ಪರ್ಮನೆಂಟ್ ಅಭಿಮಾನಿ. ಅಲ್ಲದೆ ಈ ಗೌತಮ್ ಸರ್, ಭೂಮಿಕಾ ಮೇಡಮ್ ಸೀರಿಯಲ್ ತುಂಬಾ ಇಷ್ಟ. ಅವರು ಕುಡ್ದಿದ್ದು ಇಷ್ಟ ಅಲ್ವಾಜಿ ನಿನ್ಗೆ ಅಂತ ಕೇಳ್ತಾರೆ. ಆಮೇಲೆ ಕ್ಯಾಬ್ ಡ್ರೈವರ್ ಆದದ್ದೇ ನಮ್ಗೆ ಮನಸ್ಸಿಗೆ ತುಂಬಾ ಭಾರ ಅನ್ನಿಸ್ತು. ಅದೇ ಏನ್ ಸರ್, ಒಂದು ತಾಯಿ ಮನ್ಸನ್ನೇ ನೋವು ಮಾಡ್ಬಿಟ್ರಲ್ಲ ಸರ್. ನೀವು ಅರ್ಥ ಮಾಡ್ಕೋಬೇಕು, ಕೇಳ್ಬಿಟ್ಟು ಚೇಂಜ್ ಮಾಡಿಸ್ಕೊಳತ್ತಾನೆ. ಇವ್ರು ಸಿಕ್ಕಿರಲಿಲ್ಲ ಮುಂಚೆ, ಗೋಪಿ ನನಗೆ ಮೋಸ ಮಾಡ್ಬಿಟ್ರು. ಈ ಫೀಡ್ಬ್ಯಾಕ್ ಮುಂಚೆ ಕೊಟ್ಟಿದ್ದಿದ್ರೆ ನಾನು ತೊಗೊಂಡಾಗ ಹೇಳಿ ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದೆ. ಇವಾಗ ಹೇಳಿದ್ರೆ ಏನು ಮಾಡೋದು? ಒಂದಂದ್ರೆ ಅಮ್ಮಂದಿರದಿಂದಲೇ ಒಂದು ಸ್ಪೆಷಲ್ ಹೇಳ್ಬಿಡ್ತೀನಿ ಸರ್. ಒಂದು ನಮ್ಮ ಮನೇಲಿ 3 ಗಂಡು ಮಕ್ಕಳು, ಬಟ್ ಇವ್ರ ಮನೇಲಿ 3 ಜನ ಹೆಣ್ಮಕ್ಳು. ಮಾವ ಅವರು ಸ್ವಲ್ಪ ಸಂಪಾದನೆ ಕಡಿಮೆ ಇದ್ದಾಗ ಪಾಪ ಇವರು ಏನ್ ಮಾಡೋದು ಅಂದಾಗ ಪಕ್ಕದ ಮನೆಯವರು, ನಾವು ಇಡ್ಲಿ ದೋಸೆ ಮಾರ ನಾವು ಬೇರೆ ಊರಿಗೆ ಹೋಗ್ತಾ ಇದೀವಿ, ಮನೆ ಒಳಗಡೆ ಮಾಡಿ ಬೇರೆಯವ್ರು ಬಂದು ತಗೊಂತಾರೆ ಇದು ಅಂತ ಹೇಳಿದಾಗ ಮನೆಯಲ್ಲಿ ಒಂದು ಇಡ್ಲಿ ಪಾತ್ರೆ ಇವತ್ತಿಗೂ ಇಟ್ಟಿದ್ದಾರೆ ಮನೆಯಲ್ಲಿ. ಅದೊಂದು ಇಡ್ಲಿ ಪಾತ್ರೆ ಇಟ್ಕೊಂಡು ಜೀವನ ಶುರು ಮಾಡಿದ್ದು. ತುಂಬಾ ಬಡತನ ಅಂತಂದ್ರೆ ಎಷ್ಟು ಅಂದ್ರೆ, ನಾನು ಬಡತನ, ಅವ್ರದ್ದು ಅಷ್ಟೇ ಬಡತನ. ಅಷ್ಟು ಮಾಡಿ 3 ಜನ ಮಕ್ಕಳಿಗೂ ಎಜುಕೇಶನ್ ಕೊಡ್ಸಿದ್ರು. ಇವತ್ತು ಅವರ ಮಗನೂ ಇದ್ದಾರೆ. ಬಟ್ ಅಷ್ಟು ಜನರ ದಡ ಸೇರಿಸಿ ಅವ್ರು ಹೇಳ್ತಾ ಇರ್ತಾರೆ, ಒಂದು ಒಳ್ಳೆ ಸೀರೆ ಉಟ್ಕೊಳಕ್ ಇರ್ಲಿಲ್ಲ. ಯಾರ್ದಾರು ಮದುವೆ ಕರೆದ್ರೆ ಅವ್ರ ಮದುವೆ ನೋಡಿ 3 ಜನ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳನ್ನ ಈ ಥರ ಒಂದು ಮದುವೆ ನಾನು ಮಾಡೋಕ್ಕಾಗತ್ತಾ ಅಂತ ಹಿಂದೆ ಕೂತ್ಕೊಂಡು ಸೀರೆ ಮುಚ್ಕೊಂಡು ಯಾವಾಗಲೂ ನಾನು ಅಳ್ತಾ ಇದ್ದೆ. ಅದೇನೋ ಭಗವಂತ ಗೊತ್ತಿಲ್ಲ, ಇಡ್ಲಿ ವ್ಯಾಪಾರದಲ್ಲಿ ಇದಕ್ಕೆ ಸಾಥ್ ಕೊಟ್ಟದ್ದು ನನ್ನ ಹೆಂಡತಿ. ಆವಾಗ ನಮ್ಗೆ ಹೆಣ್ಮಕ್ಳು ಅಂತ ಯಾರು ಸಪೋರ್ಟ್ ಇರಲಿಲ್ಲ.
ನಾವು ಹೆಣ್ಮಕ್ಳಿಗೆ ನಾವು ಹಿಂಗೂ ಮಾಡ್ತೀವ, ನಮ್ಮ ಮಕ್ಕಳಿಗೆ ನಾವು ಮದುವೆ ಮಾಡ್ತೀನ, ಈ ಥರ ಮಾಡ್ತೀನ ಅನ್ನೋ ಆಸೆ ಇತ್ತು. ನೆನೆಸ್ಕೊಂಡು ಅಳ್ತಾನೆ ಇದ್ದಿ. ಆದರೆ ನನ್ನ ಆಸೆಗಿಂತನೂ ನಾವು ಅಮ್ಮ ಮಕ್ಕಳು ಚಲವಾಗಿ ನಿಂತ್ಕೊಂಡು ಒಬ್ರಿಗಿನ್ನ ಒಬ್ರಿಗೆ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಬಾಯಿಗೆ ಬೆರಳಿಟ್ಕೋಬೇಕು. ಆ ಥರನೇ ನಾನು 3 ಹೆಣ್ಮಕ್ಳು ಹೆಮ್ಮೆಯಿಂದ ಒಬ್ರಿಗಿಂತ ಒಬ್ರಿಗೆ ಮಾಡಿದ್ದೀನಿ ಸರ್. ಮಾ ನೀವು ಈ ಪ್ರೋಗ್ರಾಮಿಗೆ ಬರ್ಬೇಕು, ನಾನು ಇವತ್ತು ಬರ್ಬೇಕು ಅಂದ್ರೆ ಏನೋ ಒಂದು ಕಂಡೀಷನ್ ಇಟ್ಟಿದ್ರಂತಲ್ಲ, ರಾಜೇಶ್ ಅವ್ರ ಹತ್ರ ಏನೋ ಬೇಕು ಅಂತ. ಅವ್ರ ಜೊತೆ ಮಾತಾಡ್ಬೇಕು. ನಾವು ಫೋಟೋ ತೆಗಿಸ್ಕೋಬೇಕು ಜಸ್ತ್ರ ಭೂಮಿ. ಬನ್ನಿ ಗೌತಮ್ ಸರ್, ಭೂಮಿಕಾ ಮೇಡಮ್, ಪ್ರೇಮ್ ಸರ್, ಮಾಳವಿಕಾ ಮೇಡಮ್. ಈಗ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನಮ್ಮ ಜೀ ಕನ್ನಡದ ಅಭಿಮಾನಿಗೋಸ್ಕರ ಸುಂದ್ರಮ್ಮ ಅನ್ನೋರು ನಮ್ಮ ಜೀ ಕನ್ನಡದ ಸೆಲೆಬ್ರಿಟಿ ಸ್ಟಾರ್ಸ್ ಗೌತಮ್ ದಿವಾನ್ ಅವರು ಅವ್ರ ಜೊತೆ ಒಂದು ಚಿಕ್ಕ ಹೆಜ್ಜೆ ಹಾಕ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾ, ಈಗ ಪ್ರೇಕ್ಷಕರ ಗಮನಕ್ಕೆ ಅಮೃತಧಾರೆಯ ಭೂಮಿಕಾ ಅವರು ಪ್ರಪ್ರಥಮ ಬಾರಿಗೆ ಅವರ ಅಪ್ಪಟ ಅಭಿಮಾನಿಯಾದಂತಹ ಸುಂದರಮ್ಮ ಅವ್ರಿಗೋಸ್ಕರ ಅದೇ ದೃಶ್ಯವನ್ನ ಈಗ ನಮ್ಮ ಭೂಮಿಕಾರವರು ವೇದಿಕೆ ಮೇಲೆ ಮಾಡ್ತಾರೆ. ಗೊ 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 ಅಂತ ಶುರು ಮಾಡಿದ್ವಿ. ನೋಡಿದ್ರಾ? ಗೊ 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 ಗೊತ್ತಮ್ಮರಿ. ಬ್ರೇಕಿಂಗ್ ನ್ಯೂಸ್. ಕಠೋರ ಮನದ ಗೌತಮ್ ದಿವಾನ್ ಅವರು ಅಮಾಯಕಿ ಭೂಮಿಕಾ ದಿವಾನ್ಗೆ ಅನ್ಯಾಯ ಮಾಡಿದ್ದಾರೆ. ಯಾರ ಹತ್ರ ಮಾತಾಡ್ತಾ ಇದ್ದೀರಿ? ನ್ಯಾಯಾಧೀಶರ ಹತ್ರ. ರೇ ಅಲ್ಲಿ ಯಾರು ಇಲ್ಲ, ಇಲ್ಲಿ ಬನ್ರಿ, ಇಲ್ಲಿ ಬನ್ರಿ. ಇಲ್ಲ ಇಲ್ಲ, ನನಗೆ ಇವರೇ ನ್ಯಾಯ ಕೊಡ್ಸೋದು. ಬೇಕೇ ಬೇಕು ನ್ಯಾಯ ಬೇಕು. ಆಯ್ತಾಯ್ತಾಯ್ತಾಯ್ತು, ಬೇಕೇ ಬೇಕು. ಕೊಡಿಸ್ತೀನಿ. ನ್ಯಾಯ ಬೇಕು. ನೋಡಿ, ನನಗೆ ನ್ಯಾಯ ಬೇಕು. ಎಷ್ಟು? ಅದೆಷ್ಟು? ಕೊಡಿಸ್ತೀನಿ. ಸರಿ, ಈಗ ನೀವು ನಂಗೆ ಹೇಳಿ, ನಿಮಗೆ ಯಾರು ತುಂಬ ಇಂಪಾರ್ಟೆಂಟು, ನಾನಾ ಇಲ್ಲ ನಾನಾ? ಅಲ್ಲ, ಯಾರು ಇಂಪಾರ್ಟೆಂಟು ಅಂದರೆ ಅಟ್ಲೀಸ್ಟ್ 2 ಆಪ್ಷನ್ ಕೊಡಬೇಕು. 2 ನೀವೇ ಹಾಕೊಂಡ್ಬಿಟ್ರೆ ನನಗೆ ಇನ್ನೊಂದು ಆಪ್ಷನ್ ಇಲ್ವಲ್ಲ. ಓ, ಕೊಟ್ಟಿಲ್ಲ ನಾನು. ಅಮ್ಮ ಸರ್ ಅಂತ ಹೇಳಿ ಆ ಥರ ನಾನು ಯಾವತ್ತೂ ಕರೆದೇ ಇಲ್ಲಮ್ಮ ಅವ್ರ.